ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗ್ಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಹಿಂದೂಗಳೇ ತನ್ನದೇ ಧರ್ಮದಲ್ಲಿ ಒಂದು ಹೆಣ್ಣು ಮಗುವಿಗೆ ಅನ್ಯಾಯ ಆಗ್ತಾ ಇದ್ರು ಕೂಡ ಅದನ್ನ ನೋಡಿಯೂ ನೋಡದ ಹಾಗೆ ಇರುವಂತವನು ನಿಮ್ಗೆ ಹೀರೋನ? ಆತ ನ್ಯಾಯಪರ ಹೋರಾಟಗಾರನ? ನಾನು ಆರಂಭದಲ್ಲೇ ಒಂದು ಸ್ಪಷ್ಟಪಡಿಸಬಲ್ಲೆ, ನ್ಯಾಯದ ವಿಚಾರದಲ್ಲಿ ನನ್ನ ನಿಲುವು ಅವತ್ತೇನಿತ್ತು, ಇವತ್ತು ಕೂಡ ಅದೇ ಸ್ಪಷ್ಟ. ಸೌಜನ್ಯ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅನ್ನೋದು ಆ ನಿಲುವು ಬದಲಾಗಿಲ್ಲ, ಬದಲಾಗೋದು ಕೂಡ ಇಲ್ಲ. ಆದ್ರೆ ಹಿಂದೂಗಳೇ, ಇಲ್ಲಿ ಒಮ್ಮೆ ಸೌಜನ್ಯ ವಿಚಾರದ ಜೊತೆ ಇನ್ನೂ ಕೆಲವು ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡೋಣವಾ? ನಾನು ಕೇವಲ ಸೌಜನ್ಯ ಹೋರಾಟಗಾರರು ಅಂತ ಇರೋರನ್ನ ಕೇಳ್ತೀನಿ. ನಿಮ್ಮದು ಹೆಣ್ಣು ಮಗಳಿಗೆ ಆಗಿರುವಂಥ ಅನ್ಯಾಯದ ವಿರುದ್ಧದ ಹೋರಾಟ ಅಲ್ವಾ? ಈ ದೇಶದಲ್ಲಿ 13 ವರ್ಷದಲ್ಲಿ ಎಷ್ಟು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿಲ್ಲ? ಆಗಿದೆ ಅಲ್ವಾ? ಆಯ್ತು ಬಿಡಿ, ನಿಮ್ಗಳಿಗೆ ದೇಶದ ಮಟ್ಟದಲ್ಲಿ ನಿಂತು ಹೋರಾಟ ಮಾಡೋಕೆ ಸಾಧ್ಯ ಆಗಲ್ಲ, ಕಷ್ಟ ಆಗತ್ತೆ, ಬೇಡ. ಕರ್ನಾಟಕದಲ್ಲಿ, ನಮ್ಮದೇ ರಾಜ್ಯದಲ್ಲಿ ಕಳೆದ 13 ವರ್ಷದಲ್ಲಿ ಎಷ್ಟು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿಲ್ಲ? ಒಂದೇ ಒಂದು ಹೆಣ್ಣು ಮಗಳ ಮೇಲೆ ಆಗಿರುವಂತಹ ಅತ್ಯಾಚಾರದ ವಿಚಾರವಾಗಿ ಈಗ ಏನು ನೀವು ನ್ಯಾಯ ನ್ಯಾಯ ಅಂತ ಹೋರಾಟ ಮಾಡ್ತಾ ಇದ್ದೀರೋ, ಅದೇ ನ್ಯಾಯಪರ ಹೋರಾಟ ಆ ಹೆಣ್ಣು ಮಕ್ಕಳ ಪರವಾಗಿ ಮಾಡಿದೀರಾ? ಹಿಂದೂಗಳೇ, ಅವರು ಧ್ವನಿ ಎತ್ತಿದಾರಾ? ಧ್ವನಿ ಎತ್ತಿದ್ದು ನೋಡಿದೀರಾ? ಇಲ್ಲ ಅಲ್ವಾ? ಯಾಕೆ? 1 ವರ್ಷದ ಹಿಂದೆ ನೇಹ ಅನ್ನುವ ಹೆಣ್ಣು ಮಗಳನ್ನ ಕ್ರೂರವಾಗಿ ಕೊಲೆ ಮಾಡಲಾಗುತ್ತೆ. ಅದಕ್ಕೆ ಈ ಹೆಣ್ಣು ಮಕ್ಕಳ ನ್ಯಾಯಪರ ಹೋರಾಟಗಾರರು ಯಾರಾದ್ರೂ ಮಾತಾಡಿದಾರಾ? ಮಹೇಶ್ ಶೆಟ್ಟಿ ತಿಮರೋಡಿ ಮಾತಾಡಿದಾರಾ? ಅಯ್ಯೋ ಬಿಡಿ, ತಿಮರೋಡಿ ಕೇವಲ ದಕ್ಷಿಣ ಕನ್ನಡಕ್ಕೆ ಮಾತ್ರ ಸೀಮಿತ ಆಗಿರೋದು ಅಂತ ಇಟ್ಕೊಳ್ಳೋಣ. ಇನ್ನೊಬ್ಬ ಇದಾನಲ್ವಾ, ಬಾಂಬ್ ಗಿರೀಶ್ ಮಟ್ಟಣ್ಣನವರು, ಈತ ಉತ್ತರ ಕರ್ನಾಟಕದವನಲ್ವಾ? ಆತನ ಧ್ವನಿಗೆ ಏನಾಗಿತ್ತು? ಅವನು ಧ್ವನಿ ಎತ್ತಬೇಕಾಗಿತ್ತೋ ಬೇಡವೋ? ಧ್ವನಿ ಎತ್ತಬೇಕಾಗಿತ್ತಲ್ವಾ? ಆದ್ರೆ ಎತ್ತಿದ್ನ? ಇಲ್ಲ ಅಲ್ವಾ? ಯಾಕೆ? ಯಾಕಂದ್ರೆ ಅಲ್ಲಿ ಕಾಸು ಹುಟ್ಟಲ್ಲ, ಕಾಸಿನ ಮಾರ್ಗ ಯಾವುದೂ ಇಲ್ಲ. ಆಯ್ತು, ಇವೆಲ್ಲವನ್ನ ಪಕ್ಕಕ್ಕಿಟ್ಟು ಇನ್ನೂ ಒಂದು ಬಹಳ ಬಹಳ ಇಂಪಾರ್ಟೆಂಟ್, ಒಂದು ಮನ ಕಲಕುವ ಕ್ರೂರ ಕೃತ್ಯ ನಡೆಯುತ್ತೆ. ಅದನ್ನ ಮಾತಾಡೋಣ. ಜಸ್ಟ್ 1 ವಾರದ ಹಿಂದೆ ಒಬ್ಬ ಮೌಲ್ವಿ 5 ವರ್ಷದ ಮಗುವಿನ ಮೇಲೆ, ಎಷ್ಟು ಹೇಳಿ, 5 ವರ್ಷ, ಆ ಮಗುವಿನ ಮೇಲೆ ಅತ್ಯಾಚಾರ ಎಸಗ್ತಾನೆ. ಆ ವಿಚಾರ ಎಲ್ಲೂ ಬರಲೇ ಇಲ್ಲ, ಹೊರಗೆ ಬರ್ತಾನೂ ಇರಲಿಲ್ಲ. ಆದ್ರೆ ಹೊರಗೆ ತಂದಿದ್ದು, ಅದನ್ನ ಜಗಜ್ಜಾಹೀರು ಮಾಡಿದ್ದು ಪುನೀತ್ ಕೆರಳ್ಳಿ ಅವರು. ಅದರ ಫಲವಾಗಿ ಆ ಕಾಮುಕ ಮೌಲ್ವಿಯನ್ನ ಅರೆಸ್ಟ್ ಮಾಡಲಾಗತ್ತೆ. ಆದ್ರೆ ನಾನು ಕೇಳೋದು, ಇದ್ಯಾಕೆ ದೊಡ್ಡ ಸುದ್ದಿ ಆಗಿಲ್ಲ? ಯಾಕೆ ಇದು ದೊಡ್ಡ ವಿಷಯ ಆಗಿಲ್ಲ ಯಾರಿಗೂ ಕೂಡ? ಯಾಕೆ ಆ 5 ವರ್ಷದ ಪುಟ್ಟ ಮಗು ಹೆಣ್ಣಲ್ವಾ? ಆಯ್ತು, ಇಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೌಡಿ, ಬಾಂಬ್ ಗಿರೀಶ್ ಮಟ್ಟಣ್ಣನವರ್ ಪೇಮೆಂಟ್ ಗಿರಾಕಿಗಳು, ಅವರಿಗೆ ಇದೆಲ್ಲ ಬೇಕಾಗಿಲ್ಲ ಅಂತ ಇಟ್ಕೊಳ್ಳೋಣ. ಆದ್ರೆ ಸಮೀರ್ ಅಂದ್ರೆ ನ್ಯಾಯ, ನ್ಯಾಯ ಅಂದ್ರೆ ಸಮೀರ್ ಅನ್ನೋ ಮಟ್ಟಿಗೆ ಹೀರೋ ಅನಿಸ್ಕೊಂಡಿರೋ, ಹಿಂದೂಗಳು ಹೀರೋ ಮಾಡಿರುವಂಥ AI ಮುಲ್ಲಾ ಸಮೀರ ತನ್ನದೇ ಸಮುದಾಯದ, ಐ ರಿಪೀಟ್, ತನ್ನದೇ ಸಮುದಾಯದ 5 ವರ್ಷದ ಪುಟ್ಟ ಮಗುವಿನ ಮೇಲೆ ಆಗಿರುವಂತಹ ಅತ್ಯಾಚಾರದ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡಿಲ್ಲ. ಯಾಕೆ? ಆ ಹೆಣ್ಣು ಮಗಳ ಬಗ್ಗೆ ಒಂದು ಮಾತಾಡಿಲ್ಲ. ಯಾಕೆ? ಸೌಜನ್ಯನ ರೀತಿ ಆಕೆ ಕೂಡ ಹೆಣ್ಣು ಮಗಳಲ್ವಾ? ಅಂಡ್ ಇಲ್ಲಿ ಸಮೀರ್ಗೆ ವಿಡಿಯೋ ಮಾಡಕ್ಕೆ AI ನ ಅವಶ್ಯಕತೆ ಕೂಡ ಇರಲಿಲ್ಲ. ಯಾಕಂದ್ರೆ CCTV ಸಾಕ್ಷಿ ಇದೆ. ಹಾಗಾದ್ರೆ ಜೀವಂತ ಸಾಕ್ಷಿ ಇದ್ದ ಮೇಲೂ ಕೂಡ ಯಾಕೆ ಸಮೀರ ಒಂದೇ ಒಂದು ಮಾತಾಡಿಲ್ಲ? ಯಾಕೆ ಮಾತಾಡಿಲ್ಲ? ಯಾಕೆ ಮಾತಾಡಲ್ಲ ಅಂದ್ರೆ, ಅಲ್ಲಿ ಸುಳ್ಳು ಸೃಷ್ಟಿ ಮಾಡೋಕೆ ಆಗಲ್ಲ, AI ವರ್ಕ್ ಆಗಲ್ಲ, ಕಾಸು ಮಾಡೋಕೆ ಆಗಲ್ಲ. ಒಪ್ಕೋತೀರಾ? ವೀಕ್ಷಕರೇ, ಧರ್ಮಸ್ಥಳ ಪರವಾಗಿ ಯಾರಾದ್ರೂ ಮಾತಾಡಿದ್ರೆ ಸಾಕಪ್ಪ, ಮುಖ ಇಲ್ದೆ ಇರೋ, ಹೆಸರು ಇಲ್ದೆ ಇರೋ ಒಂದಷ್ಟು ಕೀಬೋರ್ಡ್ ವಾರಿಯರ್ಸ್ ಬರ್ತವೆ, ಬಂದು ಕಮೆಂಟ್ ಮೇಲೆ ಕಮೆಂಟ್ ಹಾಕೋಕೆ ಶುರು ಮಾಡ್ಕೋತವೆ. ಯಾಕೆ? ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿಲ್ವಾ? ಯಾಕೆ ನೀನು ಹೆಣ್ಣಲ್ವಾ? ನಿಮ್ಮನೆ ಹೆಣ್ಣು ಮಗಳಿಗೂ ಹೀಗೆ ಆದಾಗ ಹೀಗೆ ಮಾತಾಡ್ತಾ ಇದೀಯಾ ಅಂತ ಅಲ್ವಾ? ನಿಮ್ಗಳಿಗೆ ನಾನ್ ಕೇಳ್ತೀನಿ, ಆ 5 ವರ್ಷದ ಪುಟ್ಟ ಮಗು ಹೆಣ್ಣಲ್ವಾ? ಹುಬ್ಬಳ್ಳಿಯ ನೇಹ ಆಕೆ ಹೆಣ್ಣು ಮಗಳಲ್ವಾ?
ಪುತ್ತೂರಿನ ಸೌಮ್ಯ ಭಟ್ ಆಕೆ ಹೆಣ್ಣು ಮಗಳಲ್ವಾ? ಯಾಕೆ ಕಣ್ಣಿಗೆ ಕಾಣಲ್ವಾ ಇದೆಲ್ಲ ನಿಮ್ಗಳಿಗೆ? ಇಲ್ಲ, ಯಾರಿಗೂ ಕಾಣಲ್ಲ. ಇದ್ರ ಬಗ್ಗೆ ಈ ನ್ಯಾಯ ಹೋರಾಟ ಅಂತ ಕಿರುಚಾಡ್ತಾ ಇರುವಂತಹ ಯಾರು ಕೂಡ ಮಾತಾಡಲ್ಲ. ಸುಮಾರು 13 ವರ್ಷಗಳಿಂದ ಸೌಜನ್ಯ ಪರವಾಗಿ ಹೋರಾಟ ಮಾಡ್ತಾ ಇದ್ದೀರಾ, ಒಳ್ಳೆಯದೇ, ಅದನ್ನ ನಾನು ತಪ್ಪು ಅಂತ ಹೇಳೋದೇ ಇಲ್ಲ. ಕೋರ್ಟ್ ಸಂತೋಷ್ ರಾವ್ಗೆ 8 ವರ್ಷ ಶಿಕ್ಷೆ ನೀಡ್ತು, ಸಾಕ್ಷಿ ಇಲ್ಲದ ಕಾರಣ. ನಿರಪರಾಧಿ ಅಂದಿಲ್ಲ, ಸಾಕ್ಷಿ ಇಲ್ಲದ ಕಾರಣ ಖುಲಾಸೆ ಮಾಡ್ತು. ನಾನು ಹೇಳೋದು, ಸೌಜನ್ಯ ಹೋರಾಟ ಮಾಡ್ತಾ ಇರುವಂತವ್ರು ಸೌಜನ್ಯ ಹೆಸರಲ್ಲಿ ಬೇರೆ ಹೆಣ್ಣು ಮಕ್ಕಳಿಗೆ ಆಗಿರುವಂತಹ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಿದ್ರೆ, ಬೇರೆ ಹೆಣ್ಣು ಮಕ್ಕಳ ಮೇಲೆ ಆಗಿರುವಂತಹ ಅತ್ಯಾಚಾರದ ವಿಚಾರವಾಗಿ ಹೋರಾಟ ಮಾಡಿದ್ದಿದ್ರೆ ಇವತ್ತು ಅದೆಷ್ಟು ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗ್ತಾ ಇತ್ತು ಅಲ್ವಾ? ನೇಹಾಳಿಗೆ ನ್ಯಾಯ ಸಿಗ್ತಾ ಇತ್ತಲ್ವಾ? 1 ವಾರದ ಹಿಂದೆ ನಡೆದಂಥ ಆ 5 ವರ್ಷದ ಮಗುವಿನ ಮೇಲಿನ ಅತ್ಯಾಚಾರ, ಆ ಮಗುವಿಗೆ ನ್ಯಾಯ ಸಿಗ್ತಾ ಇತ್ತಲ್ವಾ? ಯಾಕೆ ಮಾಡ್ತಾ ಇಲ್ಲ ಇದನ್ನ? ಕಟ್ ಪೇಸ್ಟ್ ಕಮೆಂಟ್ ಗಿರಾಕಿಗಳೇ ಯಾಕೆ ಮಾತಾಡ್ತಾ ಇಲ್ಲ ಇದನ್ನ ಹೇಳ್ಬೋದಾ? ಇನ್ನು ಮೊನ್ನೆ ಪೆಟ್ಟು ತಿನ್ನಂತಹ 3 ಯೂಟ್ಯೂಬರ್ಗಳು ಬೆನಕ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. STPI ಅವರೆಲ್ಲ ಹೋಗಿ ಪಾಪ ಅವರ ಆರೋಗ್ಯ ವಿಚಾರಿಸಿಕೊಂಡು ಬಂದಿದ್ದು ನೋಡಿರ್ತೀರಾ ನೀವು. ಆದ್ರೆ ಆ ಬೆನಕ ಆಸ್ಪತ್ರೆಗೆ ಸುರಕ್ಷಾ ಯೋಜನೆ ಇರೋದೇ ಧರ್ಮಸ್ಥಳದ್ದು. ಸಣ್ಣ ಕ್ಲಿನಿಕ್ ಇದ್ದದ್ದು ಇವತ್ತು ದೊಡ್ಡ ಆಸ್ಪತ್ರೆ ಆಗಿದೆ. ಅಂದ್ರೆ ಅದಕ್ಕೆ ಕಾರಣ ಧರ್ಮಸ್ಥಳ ಸುರಕ್ಷಾ ಯೋಜನೆ. ಆದ್ರೆ ಈಗ ಅಲ್ಲಿ ಇರೋರು ಎಲ್ಲಾ ತಿಮ್ಮರೌಡಿಯ ಶಿಷ್ಯಂದಿರು. ಅಂದ್ರೆ ಮಜಾ ನೋಡಿ, ಯಾರಿಂದ ಲಾಭ ಪಡ್ಕೊಂಡಿದ್ದಾರೋ, ಯಾರಿಂದ ಲಾಭ ಪಡ್ಕೋತಾ ಇದ್ದಾರೋ, ಯಾರಿಂದ ಉದ್ಧಾರ ಆಗಿದ್ದಾರೋ, ಆ ಕನಿಷ್ಠ ಋಣ ಕೂಡ ಇಲ್ಲದೆ ಅದನ್ನೆಲ್ಲ ಮರ್ತು ಅದೇ ಧರ್ಮಸ್ಥಳದವರ ವಿರುದ್ಧ ನಿಂತಿದಾರಲ್ವಾ, ಇವುಗಳೇನ ನ್ಯಾಯದ ಬಗ್ಗೆ ಮಾತಾಡೋದು? ಇವ್ರುಗಳೇನ ಅನ್ಯಾಯ ಅಂತ ಬೊಬ್ಬೆ ಹಾಕೋರು? ನಿಮ್ಮ ಮುಖಕ್ಕೆ ಅದನ್ನ ಹೇಳೋ ಯೋಗ್ಯತೆ ಇದೆಯಾ? ವೀಕ್ಷಕರೇ, ಮಹೇಶ್ ಶೆಟ್ಟಿ ತಿಮರೋಡಿ ಹಿಂದುತ್ವದ ದೊಡ್ಡ ಲೀಡರ್ ಅಂತ ಹೇಳ್ತೀರಾ, ಆದ್ರೆ ಅಂಥ ವ್ಯಕ್ತಿ STPI ಜೊತೆಗೆ ಹೆಂಗ್ರಿ ಹೋಗ್ತಾರೆ? ಹಿಂದುತ್ವದವರನ್ನ ನಾವು ಕೊಲ್ತೇವೆ ಅನ್ನೋ STPI ಹಿಂದುತ್ವದವರ ವಿರುದ್ಧ ಇರುವಂತಹ STPI ಜೊತೆಗೆ ಅದು ಹೆಂಗ್ರಿ ಸೇರ್ಕೋತಾನೆ? ನೀವುಗಳು ಯಾವ ಸತ್ಯ, ಯಾವ ಧರ್ಮ, ಯಾವ ನ್ಯಾಯದ ಬಗ್ಗೆ ಮಾತಾಡ್ತೀರಿ? ಕಾಸು ಕೊಡ್ತಾರಂದ್ರೆ ಯಾರ ಜೊತೆ ಬೇಕಾದ್ರೂ ಹೋಗ್ತೀರಲ್ವಾ? ನನ್ನ ಪ್ರಶ್ನೆ ಒಂದೇ, ನಿಮ್ಗಳಿಗೆ ನಿಜವಾಗ್ಲೂ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಬೇಕು ಅನ್ನೋದೇ ಮನಸ್ಸಲ್ಲಿ ಇರೋದಾದ್ರೆ, ನೀವು ನಿಜವಾಗ್ಲೂ ಹೆಣ್ಣು ಮಕ್ಕಳ ನ್ಯಾಯಕ್ಕಾಗಿ ಹೋರಾಟ ಮಾಡೋರೇ ಆಗಿದ್ದಿದ್ರೆ, ಸೌಜನ್ಯ ತರ ಇನ್ನೊಂದು ಹೆಣ್ಣು ಮಗಳ ನ್ಯಾಯ ಹೋರಾಟದ ಜೊತೆಗೆ ಮುಂದೆ ಬರ್ಬೋದಲ್ವಾ? ಬನ್ನಿ. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಸಾವಿರ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ. ಆ 1000 ಹೆಣ್ಣು ಮಕ್ಕಳಲ್ಲಿ 1 ಹೆಣ್ಣು ಮಗುವಿಗಾದ್ರೂ ನ್ಯಾಯ ಕೊಡ್ರಿ. ಮಾಡ್ತೀರಾ? ನಾನು ಕಾಯ್ತಾ ಇರ್ತೀನಿ. ಆಮೇಲೆ ಇನ್ನೊಂದು, ನಿಮ್ಮ ಬಳಿ ಸಾಕ್ಷಿ ಇದೆ. ಗಿರೀಶ್ ಮಟ್ಟಣ್ಣನವರು ಸಾಕ್ಷಿನ ಮೊಬೈಲ್ನಲ್ಲೇ ಹಾಕೊಂಡೇ ಓಡಾಡ್ತಾ ಇದ್ದಾರೆ, ಸಾಕ್ಷಿ ನೋಡಿದವರು ಇದ್ದಾರೆ ಅನ್ನೋದನ್ನ ಕೂಡ ಹೇಳ್ತೀರಾ. ಇವತ್ತು ಒಬ್ರು ಸೀನಿಯರ್ ಅಡ್ವೊಕೇಟ್ ಅವರ ಜೊತೆ ಮಾತಾಡಿದಾಗ ಗೊತ್ತಾಯಿತು, ನ್ಯಾಯಾಲಯದ ಟೈಮ್ ಮುಗ್ದಿದೆ, ಸುಪ್ರೀಂ ಕೋರ್ಟ್ ಟೈಮ್ ಮುಗ್ದಿದೆ. ಈಗ ನೀವುಗಳು ಸೌಜನ್ಯ ತಾಯಿಯ ಮೂಲಕ ರಿಟ್ ಹಾಕಬಹುದು ಅಲ್ವಾ? ಆದ್ರೆ ಅದನ್ನ ಯಾಕೆ ಹಾಕ್ತಾ ಇಲ್ಲ? ಏನ್ ತಡಿತಾ ಇದೆ ನಿಮ್ಮನ್ನ? ಇಟ್ಸ್ ಓಕೆ, ಬಹುಶಃ ನಿಮ್ಮ ಹತ್ರ ಇರೋ ಕಾಸೆಲ್ಲ ಖಾಲಿಯಾಗಿದೆ ಅನ್ಸುತ್ತೆ. ಯಾಕಂದ್ರೆ CBI ಲಾಯರ್ಗೆ 1 ಕೋಟಿ ಕೊಟ್ಟಿದ್ದೀರಾ ಅಂತ ವಿಠಲ್ ಗೌಡ ಅವರೇ ಸಂದರ್ಶನದಲ್ಲಿ ಹೇಳಿರೋದ್ರಿಂದ ಬಹುಶಃ ಹಣ ಖಾಲಿ ಆಗಿರಬಹುದು. CBI ಅಲ್ಲಿ ಆಫೀಸರ್ಸ್ ಅದೆಲ್ಲ ಎಲ್ಲೆಲ್ಲಿ ಹೋಗ್ಬೇಕು, ಲಾಯರ್ಗೆ ಒಂದು ಲಾಯರ್ ಹೋಗಿ 1 ಲಕ್ಷ ಬೇಕು. CBI ಕಡೆಯಿಂದ ಲಾಯರ್ನು ಮಾತಾಡಿಸ್ಬೇಕು, ಅವರಿಗೂ ಏನಾದ್ರು ಕೊಡ್ಬೇಕಲ್ವಾ? ಅಲ್ವಾ? ಎಲ್ಲ ಇಷ್ಟೇ, ಅದನ್ನ ನಾವು ಈಗ ಮಾಡಿ ಹೇಳಿಕ್ಕೆ ಆಗ್ತದೆ. ಹೌದು. ಅದೆಲ್ಲ ತೀರ್ಪೆಲ್ಲ ಇಷ್ಟು ಸ್ಟ್ರಾಂಗ್ ಆಗಿ ಬರಬೇಕಿದ್ರೆ ಏನಾದ್ರು ಮಾತಾಡಿರ್ತೀರಿ. ಲಾಸ್ಟಿಗೆ CBI ಡಿಪಾರ್ಟ್ಮೆಂಟ್ ಎಲ್ಲ ನಿಮ್ಗೆ ಒಳ್ಳೆ ನಿಮ್ ಫಾರ್ ಇದ್ರ? ಲಾಸ್ಟಿಗೆ ನಮ್ಗೆ ಅವರ ವಕೀಲ ನಿಮ್ಮ ಫಾರ್ ಮಾಡಿದ್ರ? ವಕೀಲರು ಅಂತ ಅಷ್ಟೇ ಮಾಡಿದ್ರಲ್ಲ, CBI ಒಳ್ಳೆಯವರ ಅವರು ವಕೀಲರು? 3-4
ಹೌದಾ? ಸಿಬಿಐ ಸಿವಿಲ್ನವರೇ ಸಂತೋಷ್ ರಾವ್ ಊರ್ನವರು ಅಲ್ಲಲ್ಲ. ಈಗ ಸಿಬಿಐ ಕಡೆಯಿಂದ ಒಬ್ಬ ವಕೀಲರು ಇರ್ತಾರಲ್ಲ, ಪಿಪಿ, ಅವರು ಸಪೋರ್ಟ್ ಮಾಡಿದಾರ. ಅವ್ರು ಮಾಡಿದಕ್ಕೋಸ್ಕರ ಒಂದು ಹೆಲ್ಪ್, ಈ ತರ ಒಂದು ರಿಪೋರ್ಟ್ ಬಂದು ತೀರ್ಪು ಬಂತು. ಹೌದು. ಆಯ್ತು, ಪರವಾಗಿಲ್ಲ. ಅಟ್ ಲೀಸ್ಟ್ ಈಗ ಅಲ್ಲಿ SIT ಬಂದಿದೆ. ಅವರ ಹತ್ರ ಆದ್ರೂ ಸಾಕ್ಷಿ ಕೊಡಿ ಅಲ್ವಾ? ಅವ್ರು ಪಾಪ ಅಚಾನಕ್ಕಾಗಿ ಬಂದಂತ ಆ ಅನಾಮಿಕ ಭೀಮನ ಮಾತನ್ನ ಕೇಳಿ ಅಷ್ಟೆಲ್ಲಾ ಅಗೆಯೋ ಕೆಲಸ ಮಾಡ್ತಾ ಇದ್ದಾರೆ. ಅಂದಮೇಲೆ ನಿಮ್ಮ ಸಾಕ್ಷಿಗಳನ್ನ ಕೆದಕುವಂತ ಕೆಲಸ ಅವ್ರು ಮಾಡಲ್ವಾ? ಮಾಡ್ತಾರೆ. ಹಾಗಾಗಿ ಸಾಕ್ಷಿ ಅವರಿಗೆ ಹೋಗಿ ಕೊಟ್ಟು ಸೌಜನ್ಯ ಹೆಣ್ಣು ಮಗಳಿಗೂ ನ್ಯಾಯ ಕೊಡಿಸಿ, ಆಮೇಲೆ ನೀವೇ ಹೇಳ್ತಾ ಇರುವಂತ ಆ ಡಿ ಗ್ಯಾಂಗ್ ಇದೆಯಲ್ವಾ, ಅವರನ್ನ ಜೈಲಿಗೆ ಕಳಿಸ್ಬಿಡಿ ಅಲ್ವಾ ಅಂತ. ಇದು ನಾನು ನಿಮ್ಗೆ ಹಾಕ್ತಾ ಇರುವಂತ ಚಾಲೆಂಜ್. ಎಕ್ಸೆಪ್ಟ್ ಮಾಡ್ತೀರಾ? ಹಾಗೆ ನಾನು ಕೂಡ ಒಬ್ಬ ಹೆಣ್ಣು ಮಗಳಾಗಿ ಹೇಳ್ತಾ ಇದ್ದೀನಿ, ಕರ್ನಾಟಕದಲ್ಲಿ ಇಷ್ಟೊಂದು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ, ಅನ್ಯಾಯ ಆಗಿದೆ. ಅಟ್ಲೀಸ್ಟ್ ಸೆಕೆಂಡ್ ಪರ್ಸನ್ ಇನ್ನೊಂದು ಹೆಣ್ಣು ಮಗಳನ್ನ ಹುಡುಕಿ ಆ ಮಗುವಿಗೂ ನ್ಯಾಯ ಒದಗಿಸುವಂತ ಕೆಲಸ ಮಾಡಿ. 13 ವರ್ಷದಲ್ಲಿ ಅದನ್ನ ನೀವು ಮಾಡಿಲ್ಲ, ಈಗಲಾದ್ರೂ ಮಾಡಿ ಪ್ಲೀಸ್. ಆ 5 ವರ್ಷದ ಹೆಣ್ಣು ಮಗುವಿಗೆ ನ್ಯಾಯ ಕೊಡಿಸಿ. ಯಾಕಂದ್ರೆ ನೀವು ಹೆಣ್ಣು ಮಕ್ಕಳ ನ್ಯಾಯಕ್ಕಾಗಿ ಹೋರಾಟ ಮಾಡೋರು. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಆಕೆಯ ಜೊತೆಗೆ ಆಕೆಯ ಕುಟುಂಬದ ಜೊತೆಯಾಗಿ ನಿಲ್ತೀರಲ್ವಾ? ನಾನು ಕಾಯ್ತಾ ಇರ್ತೀನಿ. ಧರ್ಮೋ ರಕ್ಷತಿ ರಕ್ಷಿತಃ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.